ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇಂಡಿಯ ನಕ್ಷತ್ರವೊಂದು ಸಕ್ಕರೆ ನಾಡು ಮಂಡ್ಯದಲ್ಲಿ ಮಿಂಚಿದೆ. ಹೌದು ವೀಕ್ಷಕರೇ, ವಿಜಾಪುರ ಜಿಲ್ಲೆಯ ನಿಂಬೆನಾಡಿನ ಇಂಡಿ ತಾಲೂಕಿನ ಹಿರೇಮಸಳಿ ಗ್ರಾಮದ ಅನಿಲ್ ಗುನ್ನಾಪುರ್ ಇವರಿಗೆ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿಗೆ ಸರ್ವೆ ನಂಬರ್ 97 ಕೃತಿ ಆಯ್ಕೆ ಮಾಡಿದ್ದು, ಬೆಸಗರಹಳ್ಳಿ ರಾಮಣ್ಣ ವಾರ್ಷಿಕ ಕಥಾ ಸಂಕಲನ ಪ್ರಶಸ್ತಿ 2024ಕ್ಕೆ ಯುವ ಕಥೆಗಾರ ಅನಿಲ್ ಗುನ್ನಾಪುರ್ ಅವರ ಸರ್ವೆ ನಂಬರ್ 97 ಕಥಾ ಸಂಕಲನ ಆಯ್ಕೆಯಾಗಿದೆ. ಪ್ರಶಸ್ತಿಯು 25,000 ನಗದು ಬಹುಮಾನ ಹಾಗೂ ಫಲಕವನ್ನ ಒಳಗೊಂಡಿದೆ. ಸ್ಪರ್ಧೆಗೆ ಒಟ್ಟು 48 ಕೃತಿಗಳು ಬಂದಿದ್ದವು. ಗೀತಾ, ಅನಿಲ್, ವಸಂತ್, ಅಶೋಕ ಕುಮಾರ್, ರಂಜರೆ ಮತ್ತು ಕೆ ಪುಟ್ಟಸ್ವಾಮಿ ತೀರ್ಪುಗಾರರ ಸಮಿತಿಯು ಈ ಕೃತಿಯನ್ನ ಆಯ್ಕೆ ಮಾಡಿದೆ ಎಂದು ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ಅಧ್ಯಕ್ಷೆ HR ಸುಜಾತಾ ತಿಳಿಸಿದ್ದಾರೆ. ಪ್ರಶಸ್ತಿ ಪುರಸ್ಕೃತ ಕೃತಿಯ ಲೇಖಕರು ಈ ಕವಿ ಮನಸ್ಸಿನ ನವಸಾಹಿತಿ ಯುವಕನ ಸಾಧನೆಗೆ ಮೆಚ್ಚಿ 25,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದ್ದು ತಾಲೂಕಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಹಾಗಾದ್ರೆ ನೋಡೋಣ ಬನ್ನಿ ಈ ಸಮಗ್ರ ವರದಿಯನ್ನ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಬೆಂಗಳೂರು ಇವರ ಸಹಯೋಗದಲ್ಲಿ 2024ನೇ ಸಾಲಿನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಆಲೆಮನೆ ಕೃತಿ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ, ಹಿರಿಯ ಸಂಶೋಧಕರು ಮತ್ತು ಬರಹಗಾರರು ಮುಖ್ಯ ಅತಿಥಿಗಳಾಗಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ HS ಶ್ರೀಮತಿ, ಹಿರಿಯ ಸ್ತ್ರೀವಾದಿ ಚಿಂತಕರು ಮತ್ತು ಬರಹಗಾರರು. ಅಧ್ಯಕ್ಷತೆ ಶ್ರೀಮತಿ HR ಸುಜಾತಾ. ಅಧ್ಯಕ್ಷರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಪ್ರಶಸ್ತಿ ವಿಜೇತ ಕೃತಿ ಕುರಿತು ಡಾಕ್ಟರ್ ಗೀತಾ ವಸಂತ, ಕನ್ನಡ ಪ್ರಾಧ್ಯಾಪಕರು, ತುಮಕೂರು ವಿಶ್ವವಿದ್ಯಾನಿಲಯ ಹಾಗೂ ಶ್ರೀ ಅನಿಲ್ ಗುನ್ನಾಪುರ್ ಪ್ರಶಸ್ತಿ ಪುರಸ್ಕೃತ ಕೃತಿಯ ಲೇಖಕರು ಶ್ರೀಮತಿ DP ರಾಜಮ್ಮ, ರಾಮಣ್ಣ ಆಜೀವ ಪೋಷಕರು, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನ ಸೇರಿದಂತೆ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು. ಅನಿಲ್ ಗುನ್ನಾಪುರ ಅವರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಮಸಳಿ ಗ್ರಾಮದವರು. ಸದ್ಯ ಬಾಗಲಕೋಟೆಯಲ್ಲಿ ಸರ್ಕಾರಿ ಭೂಮಾಪಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಗುಬ್ಬಚ್ಚಿ ಗೂಡಿನಲ್ಲಿ ಇವರ ಮೊದಲ ಕವನ ಸಂಕಲನ 2016ರಲ್ಲಿ ಪ್ರಕಟವಾಗಿದೆ. ಹಾಗೆಯೇ ಮೊದಲ ಕಥಾ ಸಂಕಲನ ಕಲ್ಲು ಹೂವಿನ ನೆರಳು 2021ರಲ್ಲಿ ಪ್ರಕಟವಾಗಿದೆ. ಪ್ರಜಾವಾಣಿಯ ದೀಪಾವಳಿ ಕಾವ್ಯ ಬಹುಮಾನ ಸೇರಿದಂತೆ ಹಲವು ಬಹುಮಾನಗಳು ಇವರ ಕಾವ್ಯ ಮತ್ತು ಕಥೆಗಳಿಗೆ ಸಂದಿವೆ. ಇದೀಗ 2024ನೇ ಸಾಲಿನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ವಾರ್ಷಿಕ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ. ಈ ಪ್ರಶಸ್ತಿಯು 25,000 ರೂಪಾಯಿ ನಗದು, ಪ್ರಶಸ್ತಿ ಫಲಕ ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ. ನಮ್ಮೆಲ್ಲರ ಚಪ್ಪಾಳೆಯ ನಡುವೆ ಇದೀಗ ಶ್ರೀ ಅನಿಲ್ ಗುನ್ನಾಪುರ ಅವರಿಗೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ವಾರ್ಷಿಕ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ. ನಿಂಬೆನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.